ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತು ಬೆಳಗ್ಗೆ 6:45 ಇಲ್ಲ 7 ಗಂಟೆಗೆ 5 ನಿಮಿಷ ಏನೋ ಇದೆ. ಇವಾಗ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಬೆಳಗ್ಗೆನೇ ಎದ್ದು ಸ್ನಾನ ಎಲ್ಲ ಆಯಿತು, ಪೂಜೆ ಮಾಡಬೇಕು. ಇವತ್ತು ಶ್ರಾವಣ ಸೋಮವಾರ ಅಲ್ಲ, ಹಾಗಾಗಿ ದೇವ್ರ ಪಾತ್ರೆನ ತೊಳೆದು ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ದೀಪ ಒಂದು ಹಚ್ಬಿಟ್ಟು ಎಲ್ಲ ಮುಡಿಸ್ಬಿಟ್ಟು ದೀಪ ಹಚ್ಚಿ ರೆಡಿ ಮಾಡಿ ದೀಪನ ಒಂದು ಹಚ್ಚಬೇಕು. ತಿಂಡಿಗೆಲ್ಲ ಪ್ರಿಪೇರ್ ಮಾಡಿ ಇಟ್ಟು ಹೋಗಿದ್ದೀನಿ. ಇಟ್ಬಿಟ್ಟೆ ಸ್ನಾನಕ್ಕೆ ಹೋಗ್ಬಿಟ್ಟೆ. ತಿಂಡಿಗೆ ಬಂದು ಇವತ್ತು ಬೀಟ್ರೋಟ್ ಸಾಗು ಮಾಡಿ ಗೋಧಿ ದೋಸೆ ಮಾಡಿದ್ದೀನಿ. ತಿಂಡಿನೂ ಮಾಡಬೇಕು, ರಕ್ಷಿಗಿನ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡಬೇಕು. ಇವಾಗ ಬೇಗ ಬೇಗ ಪೂಜೆ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಇವತ್ತು ಸ್ವಲ್ಪ ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಚಿಕ್ಕಮ್ಮರಿಗೆ ಸ್ಯಾರಿ ತರಬೇಕಿತ್ತಲ್ವ, ಗೌರಿ ಹಬ್ಬ ಇನ್ನು ಹತ್ರ ಬಂದ್ಬಿಡ್ತು. ಹಾಗಾಗಿ ಸ್ವಲ್ಪ ಅವ್ರಿಗೆ ಸೀರೆಗಳನ್ನೆಲ್ಲ ತೊಗೊಂಬಂದ್ಬಿಡೋಣ ಅಂತ ಹೇಳಿಬಿಟ್ಟು, ಅದಕ್ಕೆ ಬೇಗನೆ ಹೋಗ್ಬಿಡೋಣ, ಮಳೆ ಹನಿ ಟೈಮ್ ಅಲ್ವಾ ಇವಾಗ. ಹಾಗಾಗಿ ಬೆಳಗ್ಗೆ ಬೇಗನೆ ಹೋಗೋಣ ಅಂಥೇಳಿ ರೆಡಿಯಾಗಿದ್ದೀವಿ. ನೋಡೋಣ, ನಾನು 5 ಗಂಟೆಗೆ ಎದ್ದು ತಿಂಡಿ ಪ್ರಿಪೇರ್ ಮಾಡಿ ನಾನು ಸ್ನಾನ ಮಾಡಿ ಬಂದು ರೆಡಿಯಾಗೋಷ್ಟರಲ್ಲಿ ಟೈಮ್ ಆಗೇ ಹೋಗ್ಬಿಡುತ್ತೆ. ಇನ್ನು ನಾವು ರಕ್ಷಿನ ರೆಡಿ ಮಾಡಿ ಅಷ್ಟರಲ್ಲಿ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಬೇಗ ಬೇಗ ಪೂಜೆ ಮಾಡಿಬಿಡ್ತೀನಿ. ಅಷ್ಟರಲ್ಲಿ ನಂದೀಶ್ ಅವರು ಬಂದು ರೆಡಿ ಆಗ್ತಾರೆ. ನಾನು ಪೂಜೆ ಮಾಡಿ ತಿಂಡಿಗೆ ಪ್ರಿಪೇರ್ ಮಾಡ್ತಿರ್ತೀನಿ. ಅಂದರೆ ದೋಸೆ ಒಂದು ಹಾಕ್ಬೇಕು ಅಷ್ಟೇ. ಮತ್ತು ವಾಟ್ರ್ ಬಾಟ್ಲು ಬ್ಯಾಗ್ಗೆಲ್ಲ ಏನೂ ಇಟ್ಕೊಂಡಿಲ್ಲ, ಅದನ್ನೆಲ್ಲ ಇಟ್ಕೋಬೇಕು. ಕ್ವಿಕ್ಕಾಗಿ ಬೇಗ ಬೇಗ ರೆಡಿ ಆಗಬೇಕು. ನಂದೀಶ್ವರ್ ಬಂದರೆ ಆಯ್ತಾ ನಂದು ಆಯಿತು, ನೀನು ಇನ್ನೂ ಆಗಲಿಲ್ವ ಅಂತ ಬೈತಾರೆ. ಅದಕ್ಕೆ ಬೇಗ ಬೇಗ ರೆಡಿ ಆಗಿಬಿಡ್ತೀನಿ. ಫಸ್ಟು ದೀಪ ಹಚ್ಬಿಡ್ತೀನಿ. ಬನ್ನಿ, ಮನೇಲಿ ಎಲ್ಲ ಕೆಲಸ ಆಗಿಬಿಡ್ಬೇಕು. ನಾವು ಈ ರೀತಿ ಹೊರಗಡೆ ಹೋಗ್ಬೇಕಾದ್ರೆ ಒಂಥರ ಸಮಾಧಾನ. ಅದು ಸೋಮವಾರ ಬೇರೆ ಆಗಿತ್ತಲ್ಲ, ಹಾಗಾಗಿ ನನ್ನ ಕೆಲಸಗಳನ್ನೆಲ್ಲ ಬೇಗನೆ ಮುಗಿಸ್ಕೊಂಡೆ. ರಕ್ಷಿಗೆ ಲಂಚ್ ಒಂದು ಪ್ಯಾಕ್ ಮಾಡಬೇಕಿತ್ತು ಅಷ್ಟೇನೇನೆ. ಪೂಜೆ ಎಲ್ಲ ಮುಗಿಸಿ ಇವಾಗ ಲಂಚ್ ಪ್ಯಾಕ್ ಮಾಡೋಣ ಅಂತ ಹೇಳಿ ಬಂದೆ. ಬಾಟ್ಲಿಗೆಲ್ಲ ನೀರು ಹಾಕ್ತಾಯಿದ್ದೀನಿ. ನನಗೆ ಹೊರಗಡೆ ಹೋದಾಗ ನೀರು ತೊಗೊಂಡು ಹೋಗಲೇಬೇಕು ಕಂಪಲ್ಸರಿ. ಯಾಕಂದರೆ ಫಿಲ್ಟ್ರ್ ನೀರು ಕುಡಿಯೋ ಅಭ್ಯಾಸ ನನಗಿಲ್ಲ. ಫಿಲ್ಟ್ರ್ ನೀರು ಕುಡಿದ್ರೆ ಒಂಥರ ಸಮಾಧಾನ ಅಂತ ಅನಿಸಲ್ಲ, ತೃಪ್ತಿ ಆಗೋಲ್ಲ. ಕೆಲವೊಬ್ರಿಗೆ ಫಿಲ್ಟ್ರ್ ನೀರು ಕುಡಿದಿಲ್ಲ ಅಂದರೆ ತೃಪ್ತಿ ಆಗೋಲ್ಲ. ನನಗೆ ಫಿಲ್ಟ್ರ್ ನೀರು ಕುಡಿದ್ರೇ ತೃಪ್ತಿ ಆಗೋಲ್ಲ. ಹಾಗಾಗಿ ನಾನು ಎಲ್ಲಾದರೂ ಹೊರಗಡೆ ಹೋಗ್ತಾಯಿದ್ದೀನಿ ಅಂದರೆ ಕಂಪಲ್ಸರಿ ನಾನು ನೀರಿನ ಬಾಟ್ಲನ್ನು ತೊಗೊಂಡೋದೇ ಹೋಗ್ತೀನಿ. ನಂದೀಶ್ ಅವ್ರಿಗೆ ಆಗುತ್ತೆ, ಆದರೆ ನನಗೇನೂ ಆಗೋದಿಲ್ಲ. ಇಲ್ಲೇನಾದರೂ ನಾನು ನೀರು ತೊಗೊಂಡೋಗಿಲ್ಲ ಅಂದರೆ ಮತ್ತೆ ನಾನು ಮನೆಗೆ ಬರೋವರೆಗೂ ನನಗೆ ನೀರು ತುಂಬ ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ನಾನು ಎಲ್ಲೇ ಹೋದ್ರೂ ನೀರಿನ ಬಾಟ್ಲು ತೊಗೊಂಡು ಹೋಗ್ತೀನಿ. ಅದು ನಾನು ಕತ್ಸಿದ್ದೀನಿ, ತೆಗಿಬೇಡ. ಓಪನ್ ಮಾಡ್ಬಿಡ್ರಿ ರಕ್ಷಿ, ನೀರು ಚೆಲ್ಲೋಯ್ತವೆ ರೀ. ನೋಡ್ರಿ ಹೆಂಗೆ ಮಾಡ್ತಾವನೆ. ಅವ್ನು ಕೊಡ್ಬೇಕಂತೆ ಬಾಟ್ಲನ್ನ. ಆಯ್ತು ಅಂತ ನಿಮ್ಮ ಬರ್ತಡೇಗೆ ತಂದು ಕರೆಕ್ಟಾಗಿ ಮಾಡಿಸ್ತೀವಿ. ಅದೇನೋ ಬೇರೆ ಮಾಡಕ್ಕೆ ಇಟ್ಟು ಬಂಗಾರಿ. ಐಸಿ ಕೂತು ತಂದಿದ್ದಾನೆ ಒಂದ. ಒಳ್ಳೆ ಬುದ್ಧಿ ಬಂದ್ಬಿಟ್ಟಿದೆ ನಮ್ಮ ರಕ್ಷಿತ್ ಅವ್ರಿಗೆ. ಇನ್ಮೇಲೆಲ್ಲ ಪಾತ್ರೆ ನೀವೇ ತೊಳೆಯೋದಾ? ಆಹಾ ಪಳ ಪಳ ಅಂತದಲ್ಲೋ ರಕ್ಷಿ, ಪಳ 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 ಪಳ. ಥೋ ಗಬ್ ನನ್ನ ಮಗನೇ, ನೀನು ತೊಳೆದಿರೋ ಪಾತ್ರೆ ಇದನ್ನ 2 ಸರಿ ತೊಳ್ಕೊಬೇಕು ನಾನು. ಬೆಳ್ಳಗೆ ನೋವಾಯ್ತದ, ತಟ್ಟೆಗೆ ನೋವಾಯ್ತದಪ್ಪ. ಏನು ಮಸ್ಕ ಹೊಡಿತಾರದಕ್ಕೆ? ತಟ್ಟೆ ತೊಳ್ದು ಊಟ ಮಾಡಿದ ತಕ್ಷಣ ತಟ್ಟೆ ಎತ್ತೋ ಅಂದ್ರೆ ಎತ್ತಲ್ಲ ಕಳ್ಳ ನನ್ನ ಮಗ. ನೀನು ಇವತ್ತೇನು ತೊಳಿತಾ ಇದೆಯಲ್ಲ? ಯಾಕೆ ನೀನು ಫೇವ್ರೇಟ್ ತಿಂಡಿ ಮಾಡ್ಕೊಟ್ಟಿರೋದು ಕಾರಕ್ಷಿ? ಹಾಂ, ಯಾಕೆ ಮತ್ತೆ? ವಾಟ್ ಟು ಡೂ? ಈ ನೀರಲ್ಲಿ ಆಟ ಆಡಬೇಕಲ್ಲ, ಅದಕ್ಕೆ ಬಾಯಿ ಕಡೆ ಸಾಕೋ. ತಿಂಡಿಗೆ ನಾನು ಬೇಗ ಬೇಗ ದೋಸೆ ಹಾಕ್ಕೊಂಡು ತಿಂತಾಯಿದ್ದೀನಿ. ಬೇರೆಯವ್ರು ದೋಸೆ ಮಾಡಿಕೊಟ್ರೆ ಇನ್ನೂ ಒಂದು ದೋಸೆ ಎಕ್ಸ್ಟ್ರಾ ತಿನ್ಬೋದು. ನಾವೇ ದೋಸೆ ಮಾಡ್ಕೊಂಡು ನಾವೇ ದೋಸೆ ತಿನ್ನಬೇಕು ಅಂತ ಅಂದರೆ ಜಾಸ್ತಿ ತಿನ್ನೋದಕ್ಕಾಗಲ್ಲ. ನಾವಿವಾಗ ಬಂದು ಗಾಡಿಯೆಲ್ಲ ಹಾಕಿ ಹೋಗ್ತಾಯಿದ್ದೀವಿ. ನಮ್ಮ ಟೈಮೇ ಸರಿ ಇಲ್ಲ ಅಂತ ಅನಿಸುತ್ತೆ. ನಾವು ಹೋಗೋ ಗಾಡಿ ರಿಪೇರಿಗೆ ಬಂತು, ಮತ್ತು ಅದು ಡಿಪೋಗೆ ಒಂದು 2 ನಿಮಿಷ ಕೆಲಸ ಇದೆ ಮೇಡಮ್, ಹಾಗೆ ಹೋಗ್ಬಿಡೋಣ ಅಂಥೇಳಿ ಕರ್ಕೊಂಬಂದರು. ಅಲ್ಲಿ ನೋಡಿದ್ರೆ ಡಿಪೋವಲ್ಲಿ ಮತ್ತೆ ತುಂಬ ಲೇಟ್ ಆಗಿಬಿಡುತ್ತೆ, ನೀವು ಬೇರೆ ಬಸ್ಸು
ಇದು ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಪಾಪ ಕಂಡಕ್ಟರು ಎಷ್ಟು ಒಳ್ಳೆಯವರು ಅಂದರೆ, ನಾವು ಇದ್ದಿದ್ದೇ ಒಂದು 3 ಜನ ಅಷ್ಟೇನೆ. ನಮಗೋಸ್ಕರ ಮತ್ತೆ ಬಸ್ ಸ್ಟಾಪಿಗೆ ಬಂದು ನಮ್ಮನ್ನು ಬಸ್ ಹತ್ತಿಸಿ ನೀಟಾಗಿ ಹೋದರು. ಎಷ್ಟು ಜವಾಬ್ದಾರಿ ಇರುತ್ತಲ್ವ ಅವ್ರಿಗೆ, ಅವ್ರದ್ದೇ ಆದಂಥ ಕೆಲಸದಲ್ಲಿ ತುಂಬ ಅಂದರೆ ತುಂಬಾ ಜವಾಬ್ದಾರಿ ಇರುತ್ತೆ. ತುಂಬ ಖುಷಿ ಆಯಿತು, ಇವತ್ತಿನ ಜನ್ರೇಷನಲ್ಲೂ ಇಷ್ಟೊಂದು ಒಳ್ಳೆಯವರು ಕಂಡಕ್ಟರ್ಗಳಿದ್ದಾರಲ್ಲ ಅಂತ ಹೇಳ್ಬಿಟ್ಟು. ಬಸ್ಸಲ್ಲಿ ಬೇಜಾರಾಗ್ತಾಯಿತ್ತು, ಒಬ್ಬಳೇ ಇನ್ನೊಬ್ಬಳೇ ಫೈನಲಾಗಿ ನಾವು ಹೋಗಿ ರೀಚ್ ಆದ್ವಿ. ನಾವೆಲ್ಲಿ ತಲುಪಬೇಕಲ್ಲಿ ನೋಡಿದ್ವಿ, ಯಾಕೋ ಅಷ್ಟೊಂದು ಇಷ್ಟ ಆಗಲಿಲ್ಲ. ರಿಟರ್ನ್ ಇವಾಗ ಮನೆಗೆ ಬರ್ತಾಯಿದ್ದೀವಿ. ಕೆಲವೊಂದನ್ನು ತೊಗೊಂಡಿದ್ದೀನಿ, ಅಷ್ಟೊಂದು ನನಗಿನ್ನ ಇಷ್ಟ ಆಗಿಲ್ಲ. ನೋಡೋಣ. ಇದು ನೆಕ್ಸ್ಟ್ ಡೇ ಬೆಳಗ್ಗೆನೇ ಬೇಗ ಎದ್ದು ನಮ್ಮ ಪಕ್ಕದ ಮನೇಲಿ ಲಕ್ಷ್ಮಿನ ಕೂರಿಸಿದ್ರು. ಅವ್ರ ಮನೆ ಸ್ವಲ್ಪ ಆಲ್ಟರ್ನೇಟ್ ಮಾಡಿಕೊಂಡ್ರು ಇವಾಗ. ಹಾಗಾಗಿ ಲಾಸ್ಟ್ ವೀಕಲ್ಲಿ ಲಕ್ಷ್ಮಿನ ಕೂರಿಸೋದು ಅಂತ ಪಾಪ ಅಂದ್ಕೊಂಡಿದ್ರು. ಮನೆ ಆಲ್ಟರ್ನೇಟ್ ಮಾಡಬೇಕಾದ್ರೂ ಅಷ್ಟೇ, ಮನೆ ಗುರುಪ್ರವೇಶ ಮಾಡಬೇಕಾದ್ರೂ ಅಷ್ಟೇ, ತುಂಬಾ ಗಡಿಬಿಡಿ ಆಗಿಬಿಡುತ್ತೆ ಲಾಸ್ಟ್ ಮೂಮೆಂಟಲ್ಲಿ. ತುಂಬ ಸಮಾಧಾನವಾಗಿ ಮಾಡೋದಕ್ಕಾಗೋದೇ ಇಲ್ಲ ಬಿಡಿ. ಪಾಪ ಇವ್ರಿಗೂ ಅದೇ ರೀತಿಯೇ ಆಗಿತ್ತು. ಹಾಗಾಗಿ ಈ ವಾರ ಕಳೆದೋದ್ರೆ ಆಮೇಲೆ ಮಾಡೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಪಾಪ ಅವರು ತುಂಬ ಗಡಿಬಿಡಿಲೇ ಹಬ್ಬನ ಇಟ್ಕೊಂಡಿದ್ರು, ಅಂದರೆ ವರಮಹಾಲಕ್ಷ್ಮಿ ಹಬ್ಬನ. ಫಾರ್ಮ್ಗಳ್ನ ಕರೆಸಿದ್ರು. ನಾವು ಹೋಗಿ ಎಲ್ಲರೂ ಕಟ್ಲೆನ ತೊಗೊಂಡ್ವಿ. ಗಡಿಬಿಡಿಯಾಗಿದ್ದು ಬರೀ ಕೆಲಸಕ್ಕಷ್ಟೇ, ಆದರೆ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಹಬ್ಬನೂ ತುಂಬ ಚೆನ್ನಾಗೇನೇ ಮಾಡಿದರು. वामदेवाय नमः ओम विरूपाक्षाय नमः ओम कपर्दिने नमः ओम नीललोहिताय नमः ओम शंकराय नमः. ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. 3 ದಿನದಿಂದ ಒಂದೇ ವ್ಲಾಗ್ನ ಮಾಡ್ತಾ ಇದ್ದೀನಿ. ನೀಟಾಗಿ ವ್ಲಾಗ್ನ ಕಂಪ್ಲೀಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ಒಂದೇ ವ್ಲಾಗ್ನ. ನಮ್ಗೆ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಈ ಪಾಂಡವಪುರ ರೋಡಲ್ಲಿ ಹೋಗಿದ್ವಿ. ಬರಬೇಕಾದ್ರೆ ಹಿಂದೆ ಒಂದ್ಸರಿ ಯಾವಾಗಲೂ ಇಲ್ಲಿ ಊಟ ಮಾಡಿದ್ವಿ. ನಾನು ಅಪ್ಪು ಸರ ದೊಡ್ಡ ಅಭಿಮಾನಿ, ಹಾಗಾಗಿ ನಂದೀಶ್ ಅವ್ರು ನಿನಗೂ ಇಲ್ಲೇ ಇಷ್ಟ ಅಲ್ವಾ, ಇಲ್ಲೇ ಊಟ ಕೊಡಿಸ್ತೀನಿ ಅಂತ ಹೇಳಿ ಕರ್ಕೊಂಬಂದರು. ರಕ್ಷಿಗೂ ಅಷ್ಟೇನೆ ತುಂಬ ಇಷ್ಟ ಅಪ್ಪು ಸರ್ ಅಂದರೆ ಅವನಿಗೆ. ಅದಕ್ಕೆ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಈ ಹೋಟೆಲ್ಗೆ ಬಂದಿದ್ದೀವಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಊಟ ಅಂತೂ. ಏನ ಅವ್ನು ಕೊಡಿ, ಏನು ಬೇಕು ಹೇಳು ಪರೀಕ್ಷಿತು. ಹಾಂ ಆಮೇಲೆ ಹೇಳ್ಚಾ? ಹಾಂ ಫಸ್ಟು ನಿನ್ಗೆ ಎಲ್ಲಾದರೂ ಬರೀ ಮಸಾಲೆ ದೋಸೆ ಅಷ್ಟೇ ತಾನೇ? ಪ್ಲೇಟ್ ಕ್ಲೀನ್ ಮಾಡ್ಕೊಡಲೇ ರಕ್ಷಿತಪ್ಪ. ಹಾಂ ಮಾಡಿಕೊಡ್ಬೇಕಂದ್ರೆ ಮಾಡಿಕೊಡ್ಬೇಕಷ್ಟೇ, ಮಾಡಿಕೊಡು ರೀ. ಅವನಿಗೆ ವೆಜ್ ಬಿರಿಯಾನಿ ಕ್ಯಾನ್ಸಲ್ ಮಾಡಿರಿ. ರೈತ ರೈತ ಅಂದರೆ ರೈತ, ಮೊಸರು ಬಜ್ಜಿ ರೈತ, ಬೂಂದಿ ರೈತ ಕಣ್ರಿ. ಅಯ್ಯೋ ಕತೆ. ನೀನೇನು ಮಾತಾಡ್ಸ್ಬೇಡ ಬಿಡು. ಹೆಂಗೆ ತಿನ್ಬೇಕಂತ ಗೊತ್ತಿಲ್ಲ ಅಲ್ವಾ? ಆಗೋಯ್ತು ಆಟ ಆಡಿ. ಪಾಪ ಕೇಳ್ತಾನಲ್ಲ, ಅವಾಗಲೇ ಅಳಿಸಿದ್ಯಾ ನನ್ನ ಮಗನೇ? ಫೋಟೋ ತಕೊಡ್ಬೇಕಾ ನಿಂಗೆ? ತಕೊಡ್ಬೇಕಾ ಬೇಡವಾ? ಚೆನ್ನಾಗಿದೆ ಮೇಲ್ಕಂಡ್ರಿ. ಸೈಡ್ಗೆ ಹಾಕ್ರಿ. ಊಟದ ಟೈಮ್ಗೆ ಒಂದು ಒಳ್ಳೆ ಊಟನ ಮಾಡಿದ್ವಿ ಅಂತಲೇ ಹೇಳ್ಬೋದು. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲಿಂದ ನಾವು ಹೊರಡ್ತಾ ಇದ್ದೀವಿ. ಆನ್ ದ ವೇ ಹೋಗಬೇಕಾದ್ರೆ ತುಂಬ ಫೇಮಸ್, ಸೀರೆಗೆ ಫೇಮಸ್ ಅಂತಲೇ ಹೇಳ್ಬೋದು ಈ ಊರನ್ನು.
ಹಾಗಾಗಿ ಅಲ್ಲಿ ಸೀರೆ ನೋಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಕೋಡಿಯಾಲಕ್ಕೆ ಬಂದಿದ್ದೀವಿ. ಇಲ್ಲಿ ಕಂಬದ ಮನೇಲಿ ತುಂಬ ಚೆನ್ನಾಗಿರುತ್ತೆ ಸೀರೆಗಳು. ಎಲ್ಲರೂ ಹೇಳೋದನ್ನು ಕೇಳಿದ್ದೆ, ನಾನು ಫಸ್ಟ್ ಟೈಮು ಇಲ್ಲಿಗೆ ವಿಸಿಟ್ ಮಾಡ್ತಾ ಇರುವಂಥದ್ದು. ಸೀರೆಗಳನ್ನ ನೀವು ಯಾವ ರೇಟಿಂದ ಕೇಳ್ತೀರೋ ಆ ರೇಟಿಂದ ಸೀರೆನ ತೋರಿಸ್ತಾರೆ. ಒಂದಕ್ಕಿಂತ ಒಂದು ಸೀರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನನಗೆ ಕನ್ಫ್ಯೂಸ್ ಆಗಿಬಿಡ್ತು ಯಾವ ಸೀರೆ ತೊಗೋಬೇಕು ಏನು ಅಂತ ಹೇಳ್ಬಿಟ್ಟು. ಅತ್ತೆ ತುಂಬ ಸಾಫ್ಟಾಗಿರೋ ಸೀರೆ ಬೇಕು ಅಂತ ಕೇಳ್ತಾರೆ. ಆ್ಯಕ್ಚುಲಾಗಿ ಅತ್ತೆಗೆ ಸೀರೆ ನೋಡೋಣ ಅಂತ ಹೋದೆ, ಮತ್ತು ನಂದೀಶ್ ಅವರು ಚಿಕ್ಕಮ್ಮರಿಗೆಲ್ಲ ಇಲ್ಲ ಇಲ್ಲೇ ತೊಗೋ ಅಂತ ಹೇಳಿ ಅವರು ಒಂದಷ್ಟು ಸೀರೆನ ನನಗೆ ಸೆಲೆಕ್ಟ್ ಮಾಡಿಕೊಟ್ರು. ಫೈನಲಾಗಿ ಇಲ್ಲೇ ಚಿಕ್ಕಮ್ಮರಿಗೆ ಸೀರೆನ ತೊಗೊಂಡ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು. ಯಾರಾದರೂ ಮಂಡ್ಯ, ಮದ್ದೂರು ಈ ಕಡೆ ಇರೋರು ಒಂದು ಸರಿ ಹೋಗಿ ವಿಸಿಟ್ ಮಾಡಿ. ರೀಸನಬಲ್ ಪ್ರೈಸ್ಗೂ ಸಿಗುತ್ತೆ. ತುಂಬ ಚೆನ್ನಾಗಿದೆ ಸೀರೆಗಳಂತೂ. ನಾನಿಲ್ಲಿ ರೇಷ್ಮೆ ಸೀರೆ ನೋಡೋಣ ಅಂತ ಹೇಳಿ ಬಂದೆ. ಇಲ್ಲಿಂದ ಆದಮೇಲೆ ಹೆಣ್ಮಕ್ಳಿಗೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಮೈಸೂರು ಸಿಲ್ಕ್ ಸೀರೆ ಅಂತ ಹೇಳಂದರೆ ಅದೇ ಸೆಮಿ ಮೈಸೂರು ಸಿಲ್ಕು. ನಾನಿಲ್ಲಿ ಸೀರೆಗಳನ್ನ ಒಂದೊಂದು ತೆಗ್ಸಿ ನೋಡ್ತಾ ಇದ್ದೆ. ನನ್ನ ಡ್ರೀಮ್ ಅಂತಲೇ ಹೇಳ್ಬೋದು, ಒಂದು ಮೈಸೂರು ಸಿಲ್ಕ್ ಸೀರೆ ತೊಗೋಬೇಕು ಅನ್ನುವಂಥದ್ದು. ಎಲ್ಲ ಹೆಣ್ಮಕ್ಳಿಗೂ ಅದೊಂದು ಡ್ರೀಮ್ ಆಗಿರುತ್ತೆ. ಸುಮ್ಮನೆ ನೋಡಿಕೊಂಡು ನೋಡೋಣ ಯಾವ ಥರ ಡಿಸೈನ್ಸ್ ಇದೆ ಅಂತ ಒಂದಷ್ಟು ಸೀರೆನ ನೋಡಿದೆ. ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಾದರೂ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ತೊಗೊಂಡಿರುವ ಸೀರೆಗೆಲ್ಲ ಬಿಲ್ ಹಾಕ್ಸ್ಕೊಂಡು ಅಲ್ಲಿಂದ ಹೊರಟ್ವಿ. ನಾವು ಅಲ್ಲಿಂದ ಹೊರಟು ಒಂದು ಅರ್ಧ ರೀಚ್ ಆದ್ವಿ. ಅಷ್ಟರಲ್ಲಿ ಸಂಜೆ ಆಯಿತು. ನಂದೀಶ್ ಅವ್ರು ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಡು ಹೋಗೋಣ ಅಂತ ಹೇಳಿದ್ರು. ನನಗೆ ಐಸ್ ಕ್ರೀಮ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಹಾಗಾಗಿ ನಾನು ಐಸ್ ಕ್ರೀಮ್ನ ತೊಗೊಂಡೆ. ಅವರೆಲ್ಲ ಬೇರೆ ಬೇರೆ ಏನೇನೋ ತೊಗೊಂಡ್ರು. ಈ ವ್ಲಾಗಲ್ಲಿ ನಾನು ಸೀರೆನ ತೋರಿಸೋದಕ್ಕಾಗಲಿಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ಆದರೆ ತೋರಿಸ್ತೀನಿ, ಇಲ್ಲಾಂದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.